ಎಲ್ಲರಿಗೂ ನಮಸ್ತೆ. ನಾವು ಹೋಟ್ಲಿಗಿಂತ ಮನೆಯಲ್ಲೇ ಇನ್ನೂ ರುಚಿಯಾಗಿ ಕಬಾಬ್ ಮಾಡ್ಕೋಬೋದು. ನಾನು ಯಾವ ರೀತಿ ತೋರಿಸ್ತೀನೋ ನೀವು ಅದೇ ರೀತಿ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹೋಟ್ಲಿಗಿಂತ ಮನೇಲಿ ಇನ್ನೂ ಟೇಸ್ಟಿಯಾಗಿರುತ್ತೆ. ಮತ್ತು ನಾವು ಮನೇಲಿ ಕಲ್ಲರ್ ಏನು ಯೂಸ್ ಮಾಡಲ್ಲ, ಹೋಟ್ಲಲ್ಲೆಲ್ಲ ಕಲ್ಲರ್ ಯೂಸ್ ಮಾಡ್ತಾರೆ. ಹಾಗೆ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಸ್ಕಿನ್ ಔಟ್ ಚಿಕನ್ ಬಂದು 3/4 kg ತಗೊಂಡಿದ್ದೀನಿ. ಆ ಚಿಕನ್ ತಂದಾಗ ನಾವು ಅಲ್ಲೇ ಹೇಳಿದ್ರೆ ಅವರು ಕಬಾಬ್ ಪೀಸೇ ಸಪ್ರೇಟಾಗಿ ಹೊಡ್ಕೊಡ್ತಾರೆ. ಒಂದು ಸ್ವಲ್ಪ ಬೋನ್ಲೆಸ್ ಸಹ ಹಾಕ್ತಾರೆ. ಅಂದರೆ ನಿಮಗೆ ಬೋನ್ ಬೇಕು ಅಂದರೆ ಬೋನ್ ಕೂಡ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು 2 ಪ್ಯಾಕೆಟು ಕಬಾಬ್ ಪೌಡರ್ ಹಾಕ್ತಾಯಿದ್ದೀನಿ. ಅಂದರೆ ಕಬಾಬ್ ಪೌಡ್ರ್ ಪ್ಯಾಕೆಟ್ ಹಾಕ್ದಿರ ಮನೇಲೇ ಹಾಗೆ ಮಾಡ್ತಾರೆ, ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕಿ. ಅದು ಬೇರೆ ರೀತಿ ಮಾಡ್ತಾರೆ. ನಾನು ಕಬಾಬ್ ಪ್ಯಾಕೆಟ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಮತ್ತು ಕಾರ್ನ್ಫ್ಲೋರ್ ಬಂದು 3 ಸ್ಪೂನ್ ತಗೊಳ್ಳಿ. ಖಾರದ ಪುಡಿ ನಾನು 2 ಸ್ಪೂನ್ ಹಾಕಿದ್ದೀನಿ. ಅಂದರೆ ನಿಮಗೆ ನೋಡ್ಕೊಳ್ಳಿ, ಖಾರ ಕಮ್ಮಿ ಬೇಕು ಅಂದರೆ 1.5 ಸ್ಪೂನ್ ಹಾಕಿ ಸಾಕಾಗುತ್ತೆ. ಗರಂ ಮಸಾಲ ಒಂದು 1/4 ಸ್ಪೂನು, ಇಲ್ಲಾಂದರೆ ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು. ಧನಿಯಾ ಪುಡಿ ಬಂದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ಲ ಆ ಸ್ಪೂನಲ್ಲಿ ಸಾಕಾಗುತ್ತೆ, ದೊಡ್ಡ ಸ್ಪೂನೆಲ್ಲ ಯೂಸ್ ಮಾಡಬೇಡಿ. ನಾನು ಎಷ್ಟು ಚಿಕ್ಕ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ, ನೀವು ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಮತ್ತು ಪುದೀನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಬೆಳ್ಳುಳ್ಳಿ ಕಮ್ಮಿ ಹಾಕಿ, ಶುಂಠಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ. ಕಬಾಬ್ಗೆಲ್ಲ ಚಿಕನ್ ಮಸಾಲೆ ಚೆನ್ನಾಗಿ ಹಿಡಿಬೇಕು ಅಂದರೆ ಶುಂಠಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು 2 ಸ್ಪೂನ್ ಹಾಕಿದ್ದೀನಿ. ಮತ್ತು ನಿಂಬೆಹಣ್ಣು 1 ಹಾಕಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ತುಂಬ ನುಣ್ಣಗೆ ರುಬ್ಕೋಬೇಡಿ, ನೋಡಿ ಆ ರೀತಿ ಇರಬೇಕು. ಈ ರೀತಿ ಇದ್ದರೆ ಕಬಾಬ್ಗೆ ಚೆನ್ನಾಗಿ ಹಿಡಿಯುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದಾಗ ಬೇಕು ಅಂದರೆ ನಿಮಗೆ ಖಾರದ ಪುಡಿ ಸ್ಕಿಪ್ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಕಲರ್ ಬೇರೆ ಬರುತ್ತೆ. ಮತ್ತು 1 ಮೊಟ್ಟೆ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕಲಿಸ್ಬೇಕು. ನಿಮಗೇನಾದರೂ ಟೈಮ್ ಇದ್ದರೆ 2 ಅವರ್ ಸಹ ಬಿಡಿ, ಫ್ರಿಜ್ಜಲ್ಲಿ ಇಕ್ಬಿಡಿ, ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಇಲ್ಲ ಬೇಗ ಮಾಡ್ಕೋಬೇಕು ಅನಿಸಿದ್ರೆ 1 ಅವರ್ ಆದರೂ ಬಿಡಿ. ಅದು ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ನಾವೇನು ಮಾಡ್ತೀವಿ ಅಂದರೆ ಮಸಾಲೆ ಎಲ್ಲನೂ ಹಾಕ್ತೀರಿ, ಆದರೆ ಅದು ಚೆನ್ನಾಗಿ ಮಿಕ್ಸ್ ಆಗಿ ಅಟ್ಲೀಸ್ಟ್ 1 ಅವರು ಇಲ್ಲಾಂದರೆ 2 ಅವರ್ಸ್ ಆದರೂ ಅದನ್ನು ಬಿಟ್ಬಿಡಬೇಕು. ಇಲ್ಲಾಂದರೆ ಚಿಕನ್ಗೆ ಮಸಾಲೆ ಹಿಡಿಯೋದಿಲ್ಲ. ಅದು ಹಿಡಿಬೇಕಂದ್ರೆ 1 ಅವರ್ ಇಲ್ಲಾಂದರೆ ಒಂದು 3 ಅವರು 4 ಅವರ್ ಸಹ ಬಿಟ್ಬಿಡ್ಬೋದು. ನಿಮಗೆ ಟೈಮ್ ಇದ್ದರೆ ಬೆಳಗ್ಗೆ ಕಲಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಮಾಡ್ಕೋಬೇಕಾದ್ರೆ ಹಾಗೆ ಬಿಟ್ಬಿಡ್ಬೋದು, ಚೆನ್ನಾಗಿರುತ್ತೆ. ಮಸಾಲೆ ಹಿಡಿದ್ರೇ ಚಿಕನ್ ಕಬಾಬು ಚೆನ್ನಾಗಿ ಬರೋದು. ನಾನೊಂದು 2 ಅವರ್ ಇಟ್ಟಿದ್ದೆ. 2 ಅವರ್ ಆದಮೇಲೆ ಅಂದರೆ ಬೆಳಗ್ಗೆ ಏನಾದರೂ ತಂದರೆ ಬೆಳಗ್ಗೆನೇ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಮಧ್ಯಾಹ್ನಕ್ಕೆ ಹಾಕೋದಕ್ಕೆ. ಅಕಸ್ಮಾತ್ ಮಧ್ಯಾಹ್ನ ತಂದಾಗ ಈವ್ನಿಂಗ್ ಹಾಕಬೇಕು ಅಂದರೆ ಮಧ್ಯಾಹ್ನನೇ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಆಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ, ಆಗ ಕಬಾಬ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಹೋಟ್ಲಿಗಿಂತ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ಏನಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಮಾಡಿದರೆ, ಯಾವುದೇ ಅಡುಗೆ ಮಾಡಿದ್ರೂ ಅಷ್ಟೇ ಸ್ವಲ್ಪ ತಾಳ್ಮೆಯಿಂದ ಮಾಡಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಪೀಸಸ್ ಹಾಕಿದ್ಮೇಲೆ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ 2 ಕಡೆಯೂ ಚೆನ್ನಾಗಿ ಕರಿಬೇಕು. ಇಲ್ಲ ಅಂದರೆ ನೀವು ಜೋರಾಗಿ ಫ್ಲೇಮಲ್ಲಿ ಇಟ್ಕೊಂಡು ಅದು ಕರೆದ್ರೆ ಮೇಲೆ ಎಲ್ಲ ಬೆಂದಿರುತ್ತೆ, ಒಳಗಡೆ ಚಿಕನ್ ಬೆಂದಿರಲ್ಲ. ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಾಡಿ. ಲೇಟಾದರೂ ಪರವಾಗಿಲ್ಲ, ಅರ್ಜೆಂಟಾಗಿ ಯಾವ ರೀತಿ ಅಡುಗೆಗಳು ಮಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ನಾವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಲಾಸ್ಟಿಗೆ ಏನು ಮಾಡ್ತೀವಿ ಅಂದರೆ ಬೇಗ ಆಗಬೇಕು ಅಂತ ಮಾಡ್ತೀವಿ, ಆಮೇಲೆ ಲಾಸ್ಟಲ್ಲಿ ಟೇಸ್ಟ್ ಚೆನ್ನಾಗಿ ಬರಲ್ಲ. ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಅದನ್ನು ನ್ಯೂಸ್ ಪೇಪರ್ ಮೇಲೆ ಇಲ್ಲಾಂದರೆ ಟಿಶ್ಯೂ ಪೇಪರ್ ಮೇಲೆ ಆದರೂ ಸಹ ಹಾಕ್ಕೊಳ್ಳಿ. ಲಾಸ್ಟಿಗೆ ಲೆಮನ್ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆನಿಯನ್ನು ಮತ್ತು ಸೌತೆಕಾಯಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.